ತೀರ್ಮಾನ ಏನಾಗ್ಬೋದು ಸರ್? ನಾವೇನು ಹೇಳಕ್ಕಾಗಲ್ಲ. ಶಿಕ್ಷೆ 6 ತಿಂಗಳೇ ಆಗ್ಬಹುದು, ಇಲ್ಲ 1 ವರ್ಷನೇ ಆಗ್ಬಹುದು. ಮಗ ಅಂದ್ರೆ ಅವಳಿಗೆ ಪಂಚ ಪ್ರಾಣ. ಅಕ್ಷತೆ ತಗೊಳ್ಳಿ. ಗಟ್ಟಿ ಬೇಡ, ಗಟ್ಟಿ ಬೇಡ. ಅವತ್ತು ನಿಮ್ಮ ನಿಶ್ಚಿತಾರ್ಥ ಎಲ್ಲ ಮಾಡಿ ಮದುವೆಗಿನ 3 ದಿನ ಇದೆ ಅನ್ನುವಾಗ ಸಾಲಗಾರರು ನನ್ನ ಆಸ್ತಿ ಮೇಲೆ ಡಿಕ್ರಿ ತಂದ್ರು. ಆಗ ಸಾಲನೂ ತೀರ್ಸಕ್ಕಾಗದೆ, ನಿಮ್ಮಗಳ ಮದುವೆನೂ ಮಾಡಕ್ಕಾಗದೆ ಅವಮಾನದಿಂದ ಆತ್ಮಹತ್ಯೆ ಪ್ರಯತ್ನಿಸಿದಾಗ ನನಗೆ ಧೈರ್ಯ ಹೇಳಿ ನನ್ನ ಸಾಲನೆಲ್ಲ ತಾನು ತೀರಿಸಿ ನನ್ನ ಮಾನ ಪ್ರಾಣ ಉಳಿಸಿದ ಪುಣ್ಯಾತ್ಮನಮ್ಮ ಅವರು. ಅಂತ ಮಹಾತ್ಮರಿಗೆ ಗುಡಿ ಕಟ್ಟಿ ಪೂಜೆ ಮಾಡೋದು ಬಿಟ್ಟು ಕಷ್ಟ ಕಾಲದಲ್ಲಿ ಅವ್ರ ಕೈ ಬಿಟ್ಟು ಬಂದಿದ್ದೀರಲ್ಲ, ನೀವು ಮನುಷ್ಯ. ಇವರೇನೋ ಹೊರಗಿಂದ ಬಂದವರು ಹಾಳಾಗ್ಲಿ, ನಿಮ್ಮ ಬುದ್ಧಿಗೆ ಏನ್ರಪ್ಪ ಬಂತು? ಒಂದು ತಿಳ್ಕೊಳ್ಳಿ, ಜನ್ಮ ಕೊಟ್ಟ ತಾಯಿ ತಂದೆನ ಗೌರವಿಸ್ತಿರೋ ವ್ಯಕ್ತಿ ಯಾವತ್ತೂ ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ. ಕ್ಷಮಿಸ್ಬಿಡಿ ಅಪ್ಪಾಜಿ. ಹೆತ್ಗಳಿಗೆ ಚೂರಿ ಹಾಕ್ಬಿಟ್ವಿ. ನಿಮ್ಮ ಮಕ್ಕಳಾಗಿರೋ ಯೋಗ್ಯತೆ ನಮ್ಗಿಲ್ಲ ಅಪ್ಪಾಜಿ, ನಮ್ಗಿಲ್ಲ. ನೀವು ಕೊಟ್ಟ ಭಿಕ್ಷೆಲೆ ನಾವು ಬದುಕ್ತಿದೀವಿ ಅನ್ನೋದನ್ನ ಮರ್ತ್ಬಿಟ್ವಿ ಅತ್ತೆ. ಪೂರ್ತಿ ನಿಮ್ ಸೇವೆ ಮಾಡ್ಕೊಂಡಿರ್ತೀವಿ. ರಾಯ್ರೆ, ತಪ್ಪು ಮಾಡೋದು ಮಕ್ಕಳ ಸಣ್ಣತನ, ಅವ್ರನ್ನ ಕ್ಷಮಿಸೋದು ತಂದೆ ತಾಯಿಗಳ ದೊಡ್ಡತನ. ದಯವಿಟ್ಟು ಇದೊಂದ್ಸಲ ಅವ್ರನ್ನೆಲ್ಲ ಕ್ಷಮಿಸಿ. ಕಿರಣ್, ಏನೋ ಇದು? ಯಾಕೋಗಿ ಇದಕ್ಕಿದಾಗೆ ವಾಪಸ್ ಬಂದೆ? ಅದನ್ನೆಲ್ಲ ಆಮೇಲೆ ಹೇಳ್ತೀನಿ, ಮೊದಲು ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳಿ ಅಪ್ಪಾಜಿ. ಕ್ಷಮೆ? ಕ್ಷಮಿಸುವಂತ ತಪ್ಪೇನ್ ಮಾಡಿದೀಯೋ? ಸೂರ್ಯ ಮನೆಗೆ ಬರೋದಕ್ಕೆ ಮುಂಚೆ ಆ ಮನೆಯಲ್ಲಿ ಕೊಳ್ಳಿ ಇಡೋದಕ್ಕೆ ಒಂದು ನರಪಿಳ್ಳೆ ಕೂಡ ಇರಬಾರ್ದು. ಸೂರ್ಯನ ಜೈಲಿಗೆ ಕಳಿಸಿದ್ದು ಅವರಪ್ಪನ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಅವನ ಜೈಲಿನ ತಪ್ಪಿಸ್ಕೊಂಡು ಬಂದು ಅವ್ರನ್ನೆಲ್ಲ ಕೊಂದ ಅಂತ ಸಾಕ್ಷಿ ರೆಡಿ ಮಾಡಿದ್ರೆ ಮಗ ನೇಣಿಗಂಬಕ್ಕೆ, ಮನೆಯವರೆಲ್ಲ ಯಮಲೋಕಕ್ಕೆ. ಆಗ ನಂದೇ ಫ್ಯಾಕ್ಟ್ರಿ, ನಂದೇ ಸಾಮ್ರಾಜ್ಯ. ಅಯ್ಯೋ, ಇದೆಲ್ಲ ಬೇಡ ಅಂಕಲ್. ನಾನೇನೋ ಸಣ್ಣ ಪುಟ್ಟ ಕಳ್ತನ ಮಾಡಿಸ್ತೀರಾ ಅನ್ಕೊಂಡ್ರೆ ನೀವು ಅವ್ರ ಫ್ಯಾಮಿಲಿನ ಕೊಲೆ ಮಾಡಿಸ್ತೀನಿ ಅಂತಿದ್ದೀರಾ. ಇದಕ್ಕೆಲ್ಲ ನಾನು ಒಪ್ಪಲ್ಲ ಅಂಕಲ್. ಆತರಗಾರನಿಗೆ ಬುದ್ಧಿ ಮಟ್ಟ ಅಂತ ಇದಕ್ಕೆ ಹೇಳೋದು. ಅವಸರದಲ್ಲಿ ನೀನು ಅವನ ಮನೆ ಅಳಿ ಅನ್ನೋದೇ ಮರ್ತ್ಬಿಟ್ಟೆ. ಉಚ್ಚೆ ಹೊಯ್ದರು ಕಚ್ಚೆ ಗೊತ್ತಾಗಬಾರ್ದು ಅನ್ನೋದೇ ಈ ವಿಷ್ಕಂಠೆ ಏನ್ ಲೆಕ್ಕ. ಸಾಕ್ಷಿ ಇಟ್ಕೊಂಡು ನಾನು ಯಾವತ್ತು ಯಾವ ತಪ್ಪು ಮಾಡ್ದವನಲ್ಲ. ಪೂಜೆ ಇವರಿಂದ ಶುರು ಮಾಡ. ಎಂಥ ಕೆಲಸ ಮಾಡ್ಬಿಟ್ಟಿಯೋ ನೀನು. ಮಾಡಿದ ತಪ್ಪಿಗೆ ಆ ಅಮಾಯಕನ ಬಲಿ ಕೊಟ್ಬಿಟ್ಟಿಯಲ್ಲೋ.
ಈ ಪಾಪಿ ಕೈಗಳಿಂದಲೇ ಅವನ ಹೊಡೆದು ಬಡಿದು ಮನೆಯಿಂದ ಆಚೆ ತಪ್ಪಿಟ್ಟಲ್ಲೋ. ಇನ್ ಹೇಗೋ ನಾನು ಅವನಿಗೆ ಮುಖ ತೋರಿಸ್ಲಿ? ಹೇಗ್ ತೋರಿಸ್ಲೋ ಈ ಮುಖನ? ನನ್ ಸೂರ್ಯ ತಪ್ಪು ಮಾಡ್ಲಿಲ್ಲ ಅಂತ ನನ್ನ ಎಷ್ಟು ಹೇಳಿದ್ರು, ನೀವ್ಯಾರು ನನ್ನ ಹೃದಯದ ಕೂಗನ್ನ ಕೇಳಿಸ್ಕೊಳ್ಳೇ ಇಲ್ಲ. ನೀವೆಲ್ರು ಅವನ ನಿಕೃಷ್ಟವಾಗಿ ನೋಡಿದ್ರಿ. ಆ ಬಡಪಾಯಿ ಎಷ್ಟು ಸಂಕಟ ಪಡ್ತಿದ್ದಾನೋ, ಎಷ್ಟು ಕೊರಗ್ತಿದ್ದಾನೋ. ನನ್ ಸೂರ್ಯ ಎಲ್ಲಿದ್ದಾನೋ, ಹೇಗಿದ್ದಾನೋ? ಸೂರ್ಯ, ಸೂರ್ಯ, ನಾನು ಕ್ಷಮಿಸ್ಬಿಡು. ನಾನು ತಪ್ಪು ಮಾಡ್ಬಿಟ್ಟೆ. ಆ ವಿಷ್ಕಂಠಯ್ಯ ನೀನ್ ತಪ್ಪಿಸ್ಕೊಂಡು ಹೋಗಿದ್ ವಿಷಯ ಗೊತ್ತಾಗಿ ನಮ್ಮ ಮನೆಯವರೆಲ್ಲ ಕೊಲೆ ಮಾಡಿ ಆ ಕೊಲೆನ ನಿನ್ ಮೇಲೆ ಹಾಕ್ಬೇಕು ಅಂತಿದ್ದೆ. ಭೂಮಿ ಅಗದ್ರೇನೆ ಚಿನ್ನ ಸಿಗೋದು, ಸಮುದ್ರ ಕಿಳಿದ್ರೇನೆ ಮುತ್ತು ಸಿಗೋದು. ಸೂರ್ಯ ಒಂದು ಅಪೂರ್ವ ಮುತ್ತು ಅಂತ ಈಗಲಾದ್ರೂ ಗೊತ್ತಾಯ್ತಲ್ಲ. ಬನ್ನಿ ಹೋಗೋಣ. ವಿವೇಕ್, ಯಾರಮ್ಮ ಹೊಡೆದಿದ್ದು? ಸೂರ್ಯ, ಸೂರ್ಯ, ಸೂರ್ಯ,
ನನಗ್ ಗೊತ್ತು ಮಗನೇ, ನೀನ್ ಯಾವ ತಪ್ಪು ಮಾಡಿಲ್ಲ ಕಣೋ. ನಾನೇ ನಿನ್ ತಪ್ಪು ತಿಳ್ಕೊಂಡ್ಬಿಡ್ತೆ ಬಂದೆ. ಈ ಜನ್ಮಕ್ಕಷ್ಟೇ ಅಲ್ಲ ಕಣಪ್ಪ, ಜನ್ಮ ಜನ್ಮಾಂತರಕ್ಕೂ ನೀನೇ ನಮ್ಮ ಮಗ ಕಣೋ. ನೀನ್ ಈ ಮನೆ ಮಹಾರಾಜ ಕಣಪ್ಪ, ನಮ್ಮ ಹೃದಯಗಳ ಮಹಾರಾಜ ಕಣೋ. ಸೂರ್ಯ ಏನ್ ಮಗ, ಏನಾಗ್ತಿದೆ ಹೇಳು ಮಗ. ಮನೆ ಬಿಟ್ಟು ಹೋದಾಗಿಂದ ಒಂದಿನೂ ಕಣ್ತು ಬಂದಿದ್ದೆ ಮಾಡಿಲ್ಲ. ಸುಸ್ತಾಗ್ತೈತಿಯಮ್ಮ, ಹೊಡೆದ ಬರ್ಕೋತೀನಮ್ಮ. ನಿದ್ದೆ ಬರ್ತಿದ್ದಾಗ ಹಾಡ್ತಾ ಇದ್ಯಲ್ಲ, ಹಾಡಮ್ಮ 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 ಹಾಡಮ್ಮ. ಸೂರ್ಯ ತನಗೆ ತಾನೇ ಉರಿದು ಜಗತ್ತಿಗೆ ಬೆಳಕು ಕೊಡುವುದು ದೀಪ. ತನಗೆ ತಾನೇ ಕರಗಿ ದೇವರಿಗೆ ನೈವೇದ್ಯವಾಗುವುದು ಕರ್ಪೂರ. ತನ್ನವರಿಗಾಗಿ ಉರಿದು ತಾನೇ ಕರಗಿ ತನ್ನ ಜೀವವನ್ನೇ ತೇದವನು ಈ ಸೂರ್ಯ. ಅವನು ಮರೆಯಾದರೂ ಅವನ ನೆನಪು ಸದಾ ಹಸಿರು.